ಹೆಚ್ಚಿನ ಮಾಹಿತಿಗಾಗಿ ನೇರವಾಗಿ ಡೆಸ್ಕ್ ಮುಖಾಂತರ ನಮ್ಮ ಇನ್ಪುಟ್ ಹೆಡ್ ವೈಲೇಶ್ವರಿ ಸಂಪರ್ಕದಲ್ಲಿದ್ದಾರೆ. ವೈಲೇಶ್ವರಿ, ನಿಜಕ್ಕೂ ಕೂಡ ರಾಜಣ್ಣನವರ ರಾಜಕೀಯ ಸಂಚಲನ ಇದೆಯಲ್ಲ, ಇದು ತೀವ್ರಕರವಾಗಿ ನಡೀತಾ ಇರುವಂಥದ್ದು. ಎಲ್ಲ ಒಂದು ಕಡೆ ಸಚಿವ ಸ್ಥಾನ ಕಳೆದುಕೊಂಡ ಮೇಲೆ ಏನು ಸುಮ್ಮನೆ ಕೂರುವಂಥ ಕೆಲಸವನ್ನೇನು ರಾಜಣ್ಣ ಮಾಡ್ತಾ ಇಲ್ಲ, ಕಾದು ನೋಡುವ ತಂತ್ರವಂತೂ ಇದೆ. ಮುಂದೆ ಸಚಿವ ಸಂಪುಟ ಪುನರ್ರಚನೆ ಆದಮೇಲೆ ಏನೆಲ್ಲ ಬೆಳವಣಿಗೆ ನಡೆಯುತ್ತೆ ಅನ್ನುವಂಥದ್ದು, ಅದು ತುಮಕೂರು ಪಾಲಿಗೆ ರಾಜಕೀಯ ದಿಕ್ಕು ಯಾವ ರೀತಿ ಬದಲಾಗುತ್ತೆ ಅನ್ನುವಂಥದ್ದು ಬಹಳಷ್ಟು ಪ್ರಮುಖ ಆಗಿದೆ. ಏನೆಲ್ಲ ಮಾಹಿತಿ ಇದೆ ವೈಲೇಶ್ವರಿ? ಹೌದು ಗಜೇಂದ್ರ, ರಾಜ್ಯ ರಾಜಕಾರಣದಲ್ಲಿ CM ಕಚ್ಚಾಟ ಅನ್ನೋದು ದಿನದಿಂದ ದಿನಕ್ಕೆ ಕಾವೇರ್ತಾ ಇದ್ದಂತೆ ಈ ಕಡೆ ರಾಜಣ್ಣ ಅವರ ನಡವಳಿಕೆ ಅನ್ನೋದು ಒಂದು ತೀವ್ರ ಕುತೂಹಲಕ್ಕೆ ಒಂದು ಕಾರಣ ಆಗ್ತಾ ಇದೆ. ಯಾಕಪ್ಪ ಅಂತಂದರೆ ನವೆಂಬರ್ ಕ್ರಾಂತಿ ಅಂತ ಹೇಳ್ತಾ ಇದ್ರು. ನವೆಂಬರ್ ಕ್ರಾಂತಿ ಅಂತ ಹೇಳ್ತಾ ಇದ್ದವರೇ ಸಚಿವ ಸ್ಥಾನವನ್ನು ಕಳ್ಕೊತಾರೆ. ಸಚಿವ ಸ್ಥಾನವನ್ನು ಕಳ್ಕೊಂಡ ಬಳಿಕ ನನಗೆ ಮತ್ತೆ ಸಚಿವ ಸ್ಥಾನ ಬೇಕು, ಮೊದಲು ಹಾಸನ ಉಸ್ತುವಾರಿಯನ್ನು ಕಳ್ಕೊಳ್ತಾರೆ, ಬಳಿಕ ಸಹಕಾರ ಖಾತೆಯ ಒಂದು ಸಚಿವ ಸ್ಥಾನ ಏನಿದೆ ಅದನ್ನು ಕಳ್ಕೊತಾರೆ. ಸಚಿವ ಸ್ಥಾನ ಕಳ್ಕೊಂಡ್ಮೇಲೆ ಕೆಲವೊಂದು ನೀವು ಹೇಳ್ದಂಗೆ ಅವು ಕೆಲವೊಂದು ದಿನ ಸೈಲೆಂಟಾಗೇ ಇದ್ದರು, ಬಳಿಕ ಅದಾದಮೇಲೆ ಆ್ಯಕ್ಟಿವ್ ಆಗ್ತಾರೆ. ಸೊ ಹೆಂಗೆ ಅಂತಂದರೆ ಕಾರ್ಯಕ್ರಮದಲ್ಲಿ ಸ್ವಪಕ್ಷದ ವಿರುದ್ಧನೇ ಒಂದು ರೀತಿ ಪಕ್ಷ ಬಿಡ್ತೀನಿ ಅನ್ನೋ ಮಾತುಗಳನ್ನ ಹೇಳ್ತಾರೆ. ಜೊತೆಗೆ ಇವರು CM ಆಪ್ತಾರ ಅನ್ನೋದನ್ನು ಎಲ್ಲರಿಗೂ ಗೊತ್ತಿದೆ. CM ಅವ್ರನ್ನ ಬಲವಾಗಿ ನಂಬಿರೋ ಕಾರಣದಿಂದ CM ಅವ್ರಿಗೋಸ್ಕರನೇ ಮೊನ್ನೆ ಆಗಸ್ಟ್ ಅಥವಾ ಸೆಪ್ಟೆಂಬರ್ನಲ್ಲಿ CM ತುಮಕೂರಿಗೆ ಬರಬೇಕಾಗಿತ್ತು. ಆ ಸಂದರ್ಭದಲ್ಲಿ CMಗೋಸ್ಕರ ಇವರ ಮನೆಯಲ್ಲೇ ಒಂದು ಔತಣಕೂಟವನ್ನು ಏರ್ಪಾಟ್ ಮಾಡಿರ್ತಾರೆ. ಸೊ ಆದರೂ ಕೂಡ ಅವರು ಔತಣಕೂಟಕ್ಕೆ CM ಬರಲ್ಲ. ಆವಾಗ ರಾಜಣ್ಣ ಅವರು ತುಂಬ ಬೇಸರವನ್ನು ವ್ಯಕ್ತಪಡಿಸ್ತಾರೆ. ಆಗ ಏನು ಮಾಡ್ತಾರೆ, ಈ ಒಂದು ಕಡೆ ರಾಜಣ್ಣ ಅವರ ಅಭಿಮಾನಿಗಳ ಆಕ್ರೋಶದ ಕಿಚ್ಚು ದಿನದಿಂದ ದಿನಕ್ಕೆ ಹೆಚ್ಚಾಗಿತ್ತು. ಸೊ ಒಂದು ಕಡೆ ಅಭಿಮಾನಿಗಳ ಆಕ್ರೋಶ, ಇನ್ನೊಂದು ಕಡೆ ರಾಜಣ್ಣ ಅವರ ನಡವಳಿಕೆ. ಸೊ ಎಲ್ಲೋ ರಾಜಣ್ಣ ಅವ್ರಿಗೆ ಮತ್ತೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋದು ಒಂದು ಅಭಿಮಾನಿಗಳಲ್ಲಿ ಮತ್ತು ರಾಜಣ್ಣ ಅವ್ರ ಮನಸ್ಸಲ್ಲಿ ಇರುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಡೆದಂಥ ಒಂದು ಬೆಳವಣಿಗೆಯಲ್ಲಿ ನಮಗೂ CM ಇರಲ್ಲ ಅಂತಂದರೆ, ಅಂದರೆ CM ಸಿದ್ದರಾಮಯ್ಯ ಅವರು ಕುಚಿತದಿಂದ ಕೆಳಗೆ ಇಳಿತಾರೆ ಅಂತಂದರೆ ಇನ್ನು ನನಗೆಲ್ಲಿ ಸಚಿವ ಸ್ಥಾನ ಸಿಗುತ್ತೋ ಅಂತ ಹೇಳ್ಬಿಟ್ಟು ಒಂದು ರೀತಿ ಆತಂಕ ಒಳಗಾಗಿರ್ತಾರೆ. ಸೊ ಆ ನಿಟ್ಟಿನಲ್ಲಿ ಇವರು ಸ್ವತಃ ಅವರು ಹೋಗಿ BJP ನಾಯಕನ ಭೇಟಿ ಮಾಡೋಕ್ಕಾಗ್ದಲೇ ಇದ್ದರು ಅವರ ಮಗನ ಮೂಲಕ ಮುಂದಿನ ರಾಜಕೀಯ ಭವಿಷ್ಯ, ಅಂದರೆ ಅವನ ಮಗನ ರಾಜಕೀಯ ಭವಿಷ್ಯನ ನೋಡಬೇಕು. ಮತ್ತು ಇವರು ಸಚಿವ ಸ್ಥಾನ ಆಗಿರ್ಬೋದು ಅಥವಾ ಮುಂದೆ ಮಂತ್ರಿ ಆಗಿರೋದಾಗಿರ್ಬೋದು ಅಥವಾ ಮುಖ್ಯಮಂತ್ರಿ ಆಗ್ಬೋದು, ಅವ್ರಿಗೂ ಒಂದು ಆಸೆ ಅನ್ನೋದಿರುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ BJPಗೆ ಹೋಗ್ಬೋದು ಅಥವಾ JDSನ ಕೈ ಹಿಡಿಬೋದು ಅನ್ನೋ ಒಂದು ಮಾತು ಅವ್ರ ಮಾತಲ್ಲಿದೆ. ನೋಡಿ, ಎಲ್ಲ ಒಂದು ಕಡೆ ವೈಲೇಶ್ವರಿ, ಈ ಮಧುಗಿರಿ ಭಾಗದಲ್ಲಿ, ಕೊರಟಗೆರೆ ಭಾಗದಲ್ಲಿ, ಹಾಗೆ ಪಾವಗಡ, ಶಿರಾ ಈ ಭಾಗಗಳಲ್ಲಿ ಅಷ್ಟಕ್ಕಷ್ಟೇ BJP ಪಕ್ಷ ಅಷ್ಟೇನು ಬಲವರ್ಧನೆ ಏನಾಗಿಲ್ಲ. JDS ಕಾಂಗ್ರೆಸ್ ಮಧ್ಯೆ ಅಲ್ಲಿ ಪ್ರತಿ ಚುನಾವಣೆಯಲ್ಲೂ ಕೂಡ ಕಾಳಗ ಏರ್ಪಡುವಂಥದ್ದು. ಇದೆಲ್ಲವುದನ್ನು ನೋಡ್ತಾ ಇದ್ರೆ ಸಂಘಟನೆಯ ದೃಷ್ಟಿ, ಹಾಗೆ BJP ಅಲ್ಲಿನ ವೈಫಲ್ಯಗಳು, ಅಲ್ಲಿನ ಸಂಘಟನಾತ್ಮಕವಾಗಿ ರಾಜಣ್ಣ BJPಗೆ ಅನಿವಾರ್ಯನ ಅನ್ನುವಂಥದ್ದು ಕೂಡ ವಿಚಾರ ಆಗುತ್ತೆ. ಹೌದು ಗಜೇಂದ್ರ, ಏನಂತಾರೆ ತುಮಕೂರಿನಲ್ಲಿ ಈಗ 7 ಸ್ಥಾನಗಳಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಹೌದು. ಸೊ ಈಗ ಮುಂದಿನ ನಡೆ ಏನಿದೆ BJP ಅವ್ರಿಗೆ, BJP ತನ್ನ ತುಮಕೂರಿನಲ್ಲಿ ತಮ್ಮ ಒಂದು ಸಂಘಟನೆಯನ್ನು ಹೆಚ್ಚು ಮಾಡ್ಕೋಬೇಕು ಅಂತಂದ್ರೆ ಒಬ್ಬ ಅಹಿಂದ ನಾಯಕನ ಅಗತ್ಯತೆ BJPಗಿದೆ, ತುಂಬಾನೇ ಇದೆ. ಸೊ ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಈಗ ಸಚಿವ ಸ್ಥಾನ ಹೆಂಗಿದ್ರು ರಾಜಣ್ಣ ಅವ್ರಿಗೆ ಸಿಗ್ಲಿಲ್ಲ ಅಂತಂದ್ರೆ ಅವ್ರನ್ನ BJPಗೆ ಬಂದು ಅವರು BJPಗೆ ಕರ್ಕೊಂಡ್ರೆ ನಮಗೆ ನಮ್ಮ ಪಕ್ಷ ಬಲವರ್ಧನೆ ಆಗುತ್ತೆ ಅನ್ನೋದು BJP ಅವರು ಪ್ಲಾನ್ ಮಾಡ್ತಾ ಇದ್ದಾರೆ. ಸೊ ಈ ಎಲ್ಲದರ ಮಧ್ಯೆ ರಾಜಣ್ಣ ಅವ್ರ ಮಗ ರಾಜೇಂದ್ರ ನಾನು ಸಚಿವ ಸ್ಥಾನ, ನಮ್ಮ ಅಪ್ಪಂಗೆ ಸಚಿವ ಸ್ಥಾನ ಕೊಡಿ ಅಂತ ಹೇಳ್ಬಿಟ್ಟು ಒಂದು ರೀತಿ ಹೇಳ್ತಾರೆ. ಮತ್ತೊಂದ್ ಕಡೆ ಹೋಗ್ಬಿಟ್ಟು BJP ನಾಯಕನ ಭೇಟಿ ಆಗ್ತಾ ಇದ್ದಾರೆ. ಸೊ ಇವರಿಬ್ರು ಅಪ್ಪ ಮಗನ ಇಬ್ರು ಬಂಡಾಯ ಸಾರದ್ರ, ಕಾಂಗ್ರೆಸ್ ವಿರುದ್ಧ ಬಂಡಾಯ ಸಾರದ್ರ ಅಥವಾ CM ಮೇಲೆ ಮುನ್ಸ್ಕೊಂಡಿದ್ದಾರ? ಈಗ ಇತ್ತೀಚಿನ ಕೆಲ ದಿನಗಳಲ್ಲಿ CM ಬಗ್ಗೆ ಯಾವಾಗ್ಲೂ ಓದಲ್ಲಿ ಬಂದಲ್ಲಿ CM ಬಗ್ಗೆ ಮಾತಾಡ್ತಾ ಇದ್ದಂತ ರಾಜಣ್ಣ ಅವರು ಇತ್ತೀಚಿನ ಕೆಲ ದಿನಗಳಲ್ಲಿ CM ಬಗ್ಗೆ ಮಾತಾಡ್ತಾನೆ ಇಲ್ಲ. ಬಿಡಿ, ಅವರು ಕೊಡ್ಲಿ, DK ಅವರೇ CM ಆಗಲಿ, ಆ ಒಂದು ಮಾತುಗಳು ಹೇಳ್ತಾ ಇರೋದು ಇವರು ಪಕ್ಷವನ್ನು ಬಿಡ್ತಾರಾ ಅಥವಾ ಕಾಂಗ್ರೆಸ್ ವಿರುದ್ಧನೇ ಬಂಡಾಯ ಹೇಳ್ತಾರೆ ಅನ್ನೋದು ಒಂದಿದೆ. ಮತ್ತು ಇನ್ನೊಂದು ಕಾರ್ಯಕ್ರಮಗಳಲ್ಲಿ ಕಾಂಗ್ರೆಸ್ ವೈಟ್ ವಾಶ್ ಅಂತಂದರೆ ಅದೊಂದು ಮಾತೇನಿದೆ, 2004ರ ವಿಧಾನಸಭಾ ಚುನಾವಣೆಯಲ್ಲಿ ಇದೇ ಅಸ್ತ್ರವನ್ನು ರಾಜಣ್ಣ ಅವರು ಪ್ರಯೋಗ ಮಾಡಿದರು. ಹೌದು. ಸೊ ಇದೇ ಅಸ್ತ್ರವನ್ನು ಇವಾಗ ಮತ್ತೆ ರಾಜಣ್ಣ ಅವರು 2028ರಲ್ಲಿ ಮಾಡಬೇಕು ಅನ್ನೋದು ಒಂದು ಪ್ಲಾನ್ ಕೂಡ ಮಾಡ್ತಾ ಇದ್ದಾರೆ ಅನ್ನೋದು ಮೂಲಗಳಿಂದ ಗೊತ್ತಾಗಿದೆ. ಗಜೇಂದ್ರ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ವೈಲೇಶ್ವರಿ.